ಮಧುರ ಟೆಕ್ಕಿಗೆ ಇವತ್ತು ನಾವು ನಿಂಗಣ್ಣ ಅಂತೇಳಿ ಕಾಯಕದಳ್ಳಿ ಅಪ್ಪಳ್ಳಿ ತಾಲೂಕು ಅವ್ರ ಜಮೀನಲ್ಲಿದ್ದೀವಿ. ನಿಂಗಣ್ಣರು ಫಸ್ಟು ಅಲ್ಟ್ರಾ2 ಮಾರ್ಕರ್ ಸ್ಪ್ರೇ ಮಾಡಿದರು. ಅದಾದಮೇಲೆ ಅಲ್ಟ್ರಾ2 ಎಕ್ಸಾನ್ ಸ್ಪ್ರೇ ಮಾಡಿದ್ದಾರೆ. ಆ ಮಧುರ ಅಗ್ರಿಟೆಕ್ ಕಂಪ್ನಿದು ಮಾರ್ಕರು, ಎಕ್ಸಾನು, ಅಲ್ಟ್ರಾ2 ಮಾರ್ಕರು, ಎಕ್ಸಾನು ಮತ್ತು ಪ್ರಮೋಟರು 4 ಸ್ಪ್ರೇ ಮಾಡಿದ್ದಾರೆ. ಸ್ಪ್ರೇ ಮಾಡಿದ್ಮೇಲೆ ಒಂದು ಕಟಾವು ಮಾಡಿದ್ದಾರೆ. ಕಟಾವು ಮಾಡಿದಾಗೆ ಒಳ್ಳೆ ರೇಟಿಗೆ ಹೋಗಿದೆ. ಮತ್ತು ಇವಾಗ ಅಲ್ಟ್ರಾ2 ಮಾರ್ಕರ್ ಎಕ್ಸಾನ್ 2 ಹೊಡೆದಿದ್ದಾರೆ. ಶೈನಿಂಗ್ ನೋಡಿ, ಹೂವು ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದರ ಅನುಭವನ ನಮ್ಮ ನಿಂಗಣ್ಣರು ಒಂದು 2 ಮಾತಾಡ್ತಾರೆ. ನಮಸ್ಕಾರ ನಿಂಗಣ್ಣರಿಗೆ. ಈಗ ನೀವು ಹೊಡೆದಾದ್ಮೇಲೆ ಯಾವ ಥರ ಬಂದಿದೆ ಅಂತ ಒಂಚೂರು ಹೇಳಿ. ಚೆನ್ನಾಗಿ ಸರ್. ನಾವು ಇದನ್ನ ಈ ಔಷಧಿ ಬಿಟ್ಟು ಬೇರೆ ಯಾವ ಫ್ರೈ ಮಾಡಿಲ್ಲ. ತೋಟ ಒಂದು 3 ಸಲ 4 ಸಲ ಸರ್ ಅದು ಫ್ರೈ ಮಾಡಕ್ಕೆ ಯಾವ ಔಷಧಿನೂ ಇಲ್ಲ. ನೀವು ಹೇಳಿದ್ಮೇಲೆ ಇದನ್ನ ಕಂಟಿನ್ಯೂ ಮಾಡಿ ನಾವು ಚೆನ್ನಾಗಿ ಸರ್. ಇದನ್ನ ಏನಾರು ಹೊಡೆದ್ರೆ ನಾವು ಔಷಧಿ ತೋಟ ಹಾಳಾಗ್ತದೆ. ಹೌದೌದು, ಹಾಳಾಗ್ತದೆ. ಇದು ಹೊಡೆದ್ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಸರ್. ಈ ಮಾರ್ಕೆಟಲ್ಲಿ ತೊಗೊಂಡೋದ್ರಲ್ಲ, ಮಾರ್ಕೆಟಲ್ಲಿ ಯಾವ ಥರ ನಿಮಗೆ ರೆಸ್ಪಾನ್ಸ್ ಸಿಕ್ತು? ಮಾರ್ಕೆಟಲ್ಲೆಲ್ಲ 80 ರೂಪಾಯಿ 90 ರೂಪಾಯಿ ಮಾರಿ ನಮ್ಮದೆಲ್ಲ 120 ರೂಪಾಯಿ ಒಳ್ಳೆ ರೇಟಿಗೆ ಹೋಗಿದೆ. ಮಾರ್ಕೆಟ್ ಕಾಸ್ಟ್ ಟಾಪ್ ಮಾರ್ಕೆಟಿಗೆ 120 ರೂಪಾಯಿ 120 ರೂಪಾಯಿ ಹೋಗಿದೆ. 120 ರೂಪಾಯಿ. ಹೌದಾ? ಈಗ ನಿಮ್ಮ ತೋಟ ನೋಡಿ ಜನ ಏನಾರೇ ಕೇಳಿದಾರೆ ನಿಂಗೆ? ನಮ್ಮಿಂದ ಒಂದು 8-10 ಮಂದಿ ಹೊಡೆದಾರೆ ಸರ್. 8-10 ಮಂದಿ ಹೊಡೆದಿದ್ದಾರೆ. ನಮ್ಮಿಂದ ಒಂದು 8-10 ಮಂದಿ ಅದನ್ನ ನಾನು ಹೇಳ್ಕೊಡ್ತೇನೆ ಸರ್. ಹೋಗಿದ್ದಾರೆ. ಒಟ್ಟು ನಿಮಗೆ ಕೇಳ್ಕೊಂಡು ಹೋಗ್ಬಿಟ್ಟು ರೈತರು ತಗೊಬಂದು ಹೊಡಿತಾ ಇದ್ದಾರೆ. ಅವರವೆಲ್ಲ ತೋಟ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ಹೌದಾ? ನಿಮ್ಮ ಅನುಭವ ಚೆನ್ನಾಗಿದೆ ಇದರದು? ಚೆನ್ನಾಗಿದೆ. ಇದು ಮತ್ತೆ ಯಾವ ಔಷಧಿ ಹೊಡೆಯಕ್ಕೆ ಇದನ್ನ ಬಿಟ್ಟು ಯಾವ್ದು ಹೊಡಿತಾ ಇದ್ರಿ? ಆಮೇಲೆ ಇದರಲ್ಲಿ ನಿಮಗೆ ಒಳ್ಳೆ ಶೈನಿಂಗು ಬರ್ತಾ ಇದೆ. ಆಮೇಲೆ ಹೂವು ಕ್ಲೀನ್ ಆಗಿ ಹರಡುತ್ತೆ. ಆಮೇಲೆ ಹುಳ ಇರಲ್ಲ. ಆಮೇಲೆ ಕಲರ್ ಡ್ಯಾಮೇಜ್ ಆಗೋದಿಲ್ಲ. ಒಳ್ಳೆ ಕಲರ್ ಬರ್ತದೆ. ಅಂತ ಏರಿಯಾ ಆದ್ರೆ ತಪ್ಪಾಗಲ್ಲ ಸರ್. ಎಲ್ಲ ತಿಳಿದು ಬರ್ತೈತಿ. ಗಿಡನ ಹಾಳಾಗಲ್ಲ ಸರ್. ಚೆನ್ನಾಗಿ ಬರ್ತೈತಿ. ಮುಟ್ರಿ ಎಲ್ಲ ಕ್ಲೀನ್ ಆಗಿ ಹೋಗುತ್ತೆ. ನುಸಿ ಏನಿರಲ್ಲ. ಗಿಡ ನೋಡಿ ಸರ್, ಚಿಗುರದ ಯಾವ ತರ ಡೆವಲಪ್ಮೆಂಟ್ ಐತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಡೆವಲಪ್ಮೆಂಟ್ ಐತೆ. ಫುಲ್ ಡೆವಲಪ್ಮೆಂಟ್ ಐತೆ. ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟೊಟ್ಟಿಗೆ ಔಷಧಿ ಹೊಡೆದು ಸರ್ ಚಿಗುರು ಸತಿ ಆ ಥರ ಡೆವಲಪ್ಮೆಂಟ್ ಇರ್ತದೆ ಸರ್. ಹೌದು. ಇದು ದೊಡ್ಡದು ಹಾಳಾಗೋದಲ್ಲ, ಅದು ಹಾಳಾಗ್ತದೆ. ಹೌದು. ನಿಮ್ದು ಯಾವ ಪೊಸಿಷನ್ ಅಲ್ಲಿ ಇತ್ತು ಮೊದಲು? ಔಷಧಿ ಹೊಡಿಲಿಕ್ಕಿಂತ ಮೊದಲು ಔಷಧಿ ಹೊಡೆಯೋಕೆ ಮುಂಚೆ ಒಂದೊಂದು ಗುಂಡು ಸರ್. ಅವು ಏನು ಸರ್ ಭಾರಿ ಮುಟ್ರು ಸರ್. ಮಾರ್ಕೆಟ್ಗೆ ಹೋಗಿ ಬತ್ತಿ ನುಸಿ ಒಂದೊಂದು ಊರಲ್ಲಿ ಈ ತರ ಇರ ಸರ್. 30 ರೂಪಾಯಿ ಮರ ಸರ್. ಮತ್ತೆ ಹಿಂದಗಡ ನಿಮ್ಮ ಕಂಪ್ನಿಯವ್ರ ಸಿರಿಧಾರಣ ಅಂಗಡಿಯಾಗ ಕುಂತ್ಕೊಂಡ್ರು. ನಾವೇ ಕೂತಿದ್ವಿ. ಇದನ್ನ ಒಂದ್ಸಲಿ ಹೊಡೆಯಪ್ಪ, ನಾವು ಗ್ಯಾರಂಟಿ ಕೊಡ್ತೇವೆ ಅನ್ನೋದು ನಿಮ್ ಭರವಸೆ ಅಂತಂದು ನೋಡಿದೆ. ಹೊಡೆದ್ಮೇಲೆ ಯಾವ ಔಷಧಿ ನೋಡಿಬಾರ್ದು ಅಂತ ಅನಿಸ್ತದೆ. ಅದವಾ? ಅದ್ರ ಮೇಲಿಂದ ನಿಮಗೆ ಇದೇ ಕಂಟಿನ್ಯೂ ಆಗ್ಬಿಟ್ಟಿದೆ. ಬೇರೆ ಕಂಪ್ನಿ ಔಷಧಿ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಇದೇ ಇಷ್ಟ ಆಗ್ತಾ ಇರೋದು. ಸಲ ಇದನ್ನೇ ಹೊಡೆದಿರಿ? 3ನೇ ಸರಿ ಹೊಡೆದಿರಿ. ಇದೇ ಔಷಧಿ ಸರ್. ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಒಳ್ಳೆ ಇಳುವರಿನೂ ಚೆನ್ನಾಗಿದೆಯಾ? ಇಳುವರಿ ಚೆನ್ನಾಗಿ ಸರ್. ಇಳುವರಿ ಹೂವು ವೇಸ್ಟ್ ಆಗಲ್ಲ ಸರ್. ಹೌದು, ವೇಸ್ಟ್ ಇಲ್ಲ. ಅಲ್ಲ, ಒಂದು ಹೂವು ವೇಸ್ಟ್ ಇಲ್ಲ ಬಿಡಿ. ತುಂಬಾ ಚೆನ್ನಾಗಿ ಬರ್ತಾ ಇದಾವೆ. ಎಷ್ಟು ಚೆನ್ನಾಗಿ ಹರಳಿದೆ. ಹೂವು ವೇಸ್ಟ್ ಇಲ್ಲ. ಎಲ್ಲ ಹೂ ಕ್ಲೀನ್ ಬರ್ತೈತಿ. ಈಗ ನೆಕ್ಸ್ಟ್ ಇನ್ನೊಂದ್ಸರಿ ಏನ್ ಮಾಡಿ, ಈಗ ಕೆಲವು ಒಂದೊಂದೆಲ್ಲ ಚಿಟ್ಟೆ ಇದಾವೆ. ಚಿಟ್ಟೆ ಇದಾವಲ್ಲ, ಈಗ ಇದಿಲ್ಲ ಏನು ನಿಮಗೆ ನುಸಿ ಇಲ್ಲ. ಚಿಟ್ಟೆಗೆ ಇವೆರಡು ಮಾರ್ಕರು ಮತ್ತೆ ಎಕ್ಸಾನು ಇವೆರಡು ಸ್ಪ್ರೇ ಮಾಡಬೇಕು. ನೆಕ್ಸ್ಟ್ ಇವೆರಡು ಮಾರ್ಕರ್ ಮತ್ತೆ ಎಕ್ಸಾನ್ ಹೊಡೆದ್ರೆ ಚಿಟ್ಟೆ ಆಗಲಿ, ಹುಳ ಆಗಲಿ, ಮತ್ತೆ ಡೆವಲಪ್ಮೆಂಟ್ ಆಗಲಿ ತುಂಬ ಶೈನಿಂಗ್ ಇದ್ರಲ್ಲೂ ಬರ್ತದೆ. ತುಂಬ ಚೆನ್ನಾಗಿ ಬರ್ತದೆ. ಇವತ್ತು ನಾವು ಅದೇ ನಿಂಗಣ್ಣ ಅಂತೇಳಿ ಕಾಯಕದಳ್ಳಿ ಅವ್ರದ್ದು ಜಮೀನಿಗೆ ಬಂದ್ಬಿಟ್ಟು ಇವತ್ತು ಈ ಮಧುರ ಅಗ್ರಿಟೆಕ್ ಕಂಪ್ನಿದು ಮಾರ್ಕರ್, ಎಕ್ಸಾನ್, ಅಲ್ಟ್ರಾ2 ಯಾವ ಥರ ಕೆಲಸ ಮಾಡುತ್ತೆ ಅಂತೇಳಿ ನಾವು ತಿಳ್ಕೊಂಡು ಅವ್ರ ಅನುಭವವನ್ನು ನಾವು ಹಂಚ್ಕೊಂಡಿದ್ದೀವಿ. ಅವರಿಂದ 7-8 ಜನ ಹೋಗ್ಬಿಟ್ಟು ಇವ್ರದ್ದು ಓಂಕಾರೇಶ್ವರ ಟ್ರೇಡರ್ಸಲ್ಲಿ ಶ್ರೀಧರ ಅವರ ಅಂಗಡಿಯಲ್ಲಿ ತೊಗೊಂಬಂದು ಸ್ಪ್ರೇ ಮಾಡಿದ್ದಾರೆ. ಕೆಲವರೆಲ್ಲ ಮಾಡಿದ್ದಾರೆ. ಇವರು ಮಾಡಿದ್ದಾರೆ, ಅವ್ರ ಬ್ರದರ್ ಅಂತೆ, ಇವರು ಮಾಡಿದ್ದಾರೆ ತಂದ್ಬಿಟ್ಟು. ಇವ್ರದ್ದು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸರ್ ನಮಸ್ಕಾರ. ಇದನ್ನೆಲ್ಲ ರೈತರು ತೊಗೊಂಬಂದು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಕಂಪನಿ ಕಡೆಯಿಂದ ಇದಿದೆ ಸರ್. ನಮಸ್ಕಾರ.